ഒരു തമാശകൾ പറഞ്ഞ ശരിയാക്കി പക്ഷെ കേക്ക് ചെയ്യുന്നുണ്ടാവില്ല. ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಇವತ್ತು ದೊಡ್ಡ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ. ದೊಡ್ಡ ಬೆಟ್ಟ ಅಂದರೆ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಹೋದ್ರೆ ಊಟಿನೇ ನೋಡ್ಬೋದು, ಅಂದರೆ ಊಟಿ ಅಕ್ಕಪಕ್ಕ ಟೀ ಎಸ್ಟೇಟ್ ಎಲ್ಲ ನೋಡ್ಬೋದು. ಹೋಗ್ಬೇಕಾದ್ರಂತೂ ಫುಲ್ಲು ನೇಚರ್ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಒಂದ್ ರೀತಿ ಕಾಡು ರೀತಿ ಟೀ ಎಸ್ಟೇಟ್ ಇರುತ್ತೆ. ಫುಲ್ಲು ಮೇಲೆ ಹೋಗ್ಬೇಕು, ಜೊತೆಗೆ ಎಲ್ಲಾ ಕಡೆ ಗ್ರೀನರಿನೇ ಇದೆ. ಊಟಿಗೆ ಯಾರೆಲ್ಲ ಹೋಗ್ತೀರಾ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಪ್ಲೇಸ್ ಅಂದ್ರೆ ದೊಡ್ಡ ಬೆಟ್ಟ. ಈ ದೊಡ್ಡ ಬೆಟ್ಟ ಪಕ್ಕ ಮತ್ತೆ ನಾವು ಟೀ ಫ್ಯಾಕ್ಟ್ರಿಗೂ ಹೋಗ್ಬೋದು, ಜೊತೆಗೆ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಹೋಗ್ಬೋದು. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅಕ್ಕಪಕ್ಕ ಬೈಕ್ ಓಡಿಸೋದಿಕ್ಕಂತೂ ಬೈಕ್ ರೈಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕಾರಲ್ಲಿ ಮತ್ತೆ ಹೋದ್ರೆ ಅಷ್ಟೊಂದು ಎಂಜಾಯ್ ಮಾಡೋದಿಕ್ಕಾಗಲ್ಲ. ಏನೇ ಇದ್ರು ಯಾರಾದ್ರೂ ಟ್ರೈನಲ್ಲಿ ಬಂದ್ರೆ ಮತ್ತೆ ನೀವು ಬೈಕ್ ರೆಂಟ್ ತಗೊಳ್ಳೋದೇ ಬೆಟರ್. ಬೈಕ್ ರೆಂಟ್ ತಗೊಂಡ್ರೆ ಈ ತರ ನೇಚರ್ ಎಲ್ಲ ಎಂಜಾಯ್ ಮಾಡ್ಬೋದು. ಹಾಗಾಗಿ ಕಾರಲ್ಲಿ ಅಂತ ಹೇಳಿದ್ರೆ ಆ ತರ ಆಗಲ್ಲ. ಜೊತೆಗೆ ನಿಮ್ಗೊಂದು ವಿಷಯ ಗೊತ್ತಾ, ನನಗೆ ಕಾರಲ್ಲಿ ಹೋದ್ರೆ ಆಗೋದೇ ಇಲ್ಲ, ವಾಮಿಟಿಂಗ್ ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕಾರಲ್ಲಿ ಹೋಗೋದೇ ಇಲ್ಲ. ಎಷ್ಟೇ ಜನ ಹೋದ್ರೂ ಕೂಡ ನಾವು ಎಲ್ರಿಗೂ ಸೇರಿಸಿ ಬೈಕ್ ರೆಂಟ್ ತಗೊಂಡು ನಾವು ಬೈಕಲ್ಲೇ ಹೋಗ್ತೀವಿ. ಈ ದೊಡ್ಡ ಬೆಟ್ಟದಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಂತೆ. ನಾವು ಲೊಕೇಶನ್ನು ದೊಡ್ಡ ಬೆಟ್ಟ ಹೇಗಿರುತ್ತೆ ಅಂತ ಗೂಗಲಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ರೋಡೆಲ್ಲ ಹೇಗಿದೆ ಅಂದ್ರೆ ಫುಲ್ಲು ಕಾಡು ರೋಡು. ಮತ್ತೆ ಆ ಚಳಿ, ಊಟಿಗೆ ಹೋಗ್ಬೇಕಾದವರು ಒಂದು ತಪ್ಪು ಮಾಡಬೇಡಿ. ಏನು ಅಂತ ಹೇಳಿದ್ರೆ, ಏನು ಚಳಿ ಇರಲ್ಲ ಅಂತ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಊಟಿಲಿ ಎಂಥ ಸಂದರ್ಭ ಬಂದರೂ ತುಂಬ ಅಂದರೆ ತುಂಬ ಚಳಿ ಇರುತ್ತೆ. ಬೇಸಿಗೆ ಟೈಮಲ್ಲಿ ಹೋದ್ರೂ ಕೂಡ ತುಂಬ ಚಳಿ ಇರುತ್ತೆ. ನಾವು ಹೋಗಿದ್ದು ನವಂಬರ್ ಫಸ್ಟಲ್ಲಿ. ಆದರೆ ಎಷ್ಟು ಚಳಿ ಇತ್ತು ಅಂತ ಹೇಳಿದ್ರೆ ನಿಜ ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ನಾನು ಜಾಕೆಟ್ ತಗೊಂಡು ಹೋಗಿರ್ಲಿಲ್ಲ, ಹಾಗಾಗಿ ತುಂಬ ಚಳಿ. ನಾನು ಇಲ್ಲಿ ಬಂದು ಒಂದು ಹ್ಯಾಟ್ ತಗೊಂಡೆ ಮತ್ತೆ ಕೈಗೆ ಗ್ಲೌಸ್ ತಗೊಂಡೆ, ಇಲ್ಲ ಅಂದ್ರೆ ನಂಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ನೋಡಿ ಇವಾಗ ದೊಡ್ಡ ಬೆಟ್ಟಕ್ಕೆ ಬಂದ್ವಿ. ಈ ದೊಡ್ಡ ಬೆಟ್ಟದಲ್ಲಿ ಹೇಗೆ ಅಂತ ಹೇಳಿದ್ರೆ ಶಾಪಿಂಗ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ರತಿ ಒಂದು ಸಿಗುತ್ತೆ. ನಾವು ದೊಡ್ಡ ಬೆಟ್ಟಕ್ಕೆ ಮಾರ್ನಿಂಗೇ ಬಂದ್ವಿ, ಹಾಗಾಗಿ ನಮ್ಗೆ ತುಂಬಾ ಚಳಿ ಆಗ್ತಿದೆ. ಜೊತೆಗೆ ಇನ್ನ ಯಾವುದು ಕೂಡ ಓಪನ್ ಮಾಡಿಲ್ಲ, ಇಷ್ಟು ಬೇಗನೆ ಬಂದ್ವಿ ಅಲ್ವಾ. ನೋಡಿ ಇವ್ರು ಬರ್ತಿದಾರಲ್ಲ, ಈ ತರ ಕವರ್ ಮಾಡ್ಕೊಂಡು ಬರ್ಬೇಕು. ಆದ್ರೆ ನಾವು ಏನು ಇಲ್ಲೇ ಹೋಗ್ಬಿಟ್ವಿ. ಅಪ್ಪ, ಎಷ್ಟು ಚಳಿ ಇದೆ ಗೊತ್ತಾ, ತುಂಬಾನೇ ಚಳಿ ಇದೆ. ಇಲ್ಲಿ 30 ರೂಪೀಸ್ ಟಿಕೆಟ್ ಆಗುತ್ತೆ. 30 ರೂಪೀಸ್ ಟಿಕೆಟ್ ಕೊಟ್ಟು ನಾವು ಹೋಗ್ಬೇಕು. ಈ ದೊಡ್ಡ ಬೆಟ್ಟದ ಮೇಲೆ ಹೋದ್ರೆ ಎಲ್ಲ ವ್ಯೂಸು ಕೂಡ ಊಟಿ ಎಲ್ಲ ನೋಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಮೇಲ್ಗಡೆ ಫೋಟೋ ತೆಕ್ಕೊಳ್ಳೋಕಂತೂ ಸೂಪರ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಾ ಕಡೆನೂ ಹಿಮನೆ ಸುರಿಯೋ ತರ ಹಿಬ್ನಿ ಬೀಳ್ತಾ ಇದೆ. ಊಟಿ ಅಂದ್ರೆ ತುಂಬಾ ಚಳಿ, ಯಾವ ಟೈಮ್ಗೆ ಹೋದ್ರೂ ಚಳಿ. ಊಟಿಗೆ ಯಾರೆಲ್ಲ ಹೋಗ್ಬೇಕು ಅನ್ಕೋತೀರಾ, ದಯವಿಟ್ಟು ಜನವರಿ ಡಿಸೆಂಬರ್ ಟೈಮ್ಗಂತೂ ಬರಲೇಬೇಡಿ. ಇವಾಗಲೇ ಇಷ್ಟು ಚಳಿ ಇದೆ, ಬೆಡ್ ಎಲ್ಲ ಕುಳು ಕುಳು ಅನ್ನೋಷ್ಟು ಚಳಿ ಇರುತ್ತೆ. ಬೆಟರ್ ಅಂತ ಹೇಳಿದ್ರೆ ಜನವರಿ ಆದ್ಮೇಲೆ ಬಂದ್ರೆ ಸ್ವಲ್ಪ ಬೆಟರ್. ಜನವರಿಗೆ ಬಂದ್ರೆ ಏನನ್ನೂ ನೋಡೋದಿಕ್ಕಾಗಲ್ಲ, ರೂಮಿಂದ ಹೊರಗೆ ಬರಬಾರ್ದು ಅನ್ನೋಷ್ಟು ಚಳಿ ಇರುತ್ತೆ ಊಟಿಯಲ್ಲಿ. ಹಾಗಾಗಿ ಒಂದ್ ವೇಳೆ ಹೋಗ್ಲೇಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ನೀವು ಸ್ಕಾರ್ಫು ಮತ್ತೆ ಮಫ್ಲರು ಮತ್ತೆ ಕೈಗೆ ಗ್ಲೌಸು, ಪ್ರತಿಯೊಂದು ಕೂಡ ಜಾಕೆಟು, ಪ್ರತಿಯೊಂದು ಕೂಡ ಹಾಕೊಂಡೇ ಹೋಗಿ, ಇಲ್ಲಾಂದ್ರೆ ಅಲ್ಲಿ ಚಳಿ ತಡೆಯೋದಿಕ್ಕಾಗಲ್ಲ. ನನಗಂತೂ ಸಿಕ್ಕಾಪಟ್ಟೆ ಚಳಿ, ಎಷ್ಟು ಚಳಿ ಅಂದ್ರೆ ಜಾಕೆಟ್ ಹಾಕೊಂಡ್ ಬರ್ಲಿಲ್ಲ. ಜಾಕೆಟ್ ತಗೊಂಡ್ ಬಂದಿದ್ವಿ ನಾವುನು, ಆದ್ರೆ ನಂಗೆ ಇಷ್ಟು ಚಳಿ ಇರುತ್ತೆ ಅಂತ ಗೊತ್ತಿಲ್ಲ. ಅಯ್ಯೋ ಏನಕ್ಕೆ ಜಾಕೆಟು ಅಂತ ಹೇಳಿ ನಾನು ಬಂದ್ಬಿಟ್ಟೆ.
ನನ್ನ ಫ್ರೆಂಡ್ಸ್ ಎಲ್ಲ ಹಾಕೊಂಡು ಬಂದಿದ್ರು, ನಾನು ಒಬ್ಬಳೇ ನನ್ನ ಜಾಕೆಟ್ ಹಾಕೊಂಡು ಬಂದಿಲ್ಲ. ಬಟ್ ಊಟಿಲಂತೂ ಎನಿ ಟೈಮ್ ಚಳಿ ಇರುತ್ತೆ ನೋಡಿ. ಪ್ರತಿ ಒಂದು ಚಿಕ್ಕ ಮಕ್ಕಳು ಕೂಡ ಹಾಕೊಂಡಿದ್ದಾರೆ. ಅಂದರೆ ಊಟಿಯಲ್ಲಿ ಅಷ್ಟು ಚಳಿ ಇದೆ. ಇವಾಗ ಸ್ವಲ್ಪ ಬಿಸಿಲು ಬಂತಪ್ಪ, ಬೆಟರು. ಇಲ್ಲಿ ಮೇಲ್ಗಡೆ ಹೋಗಿ ನೋಡಿದ್ರೆ ಎಲ್ಲ ವ್ಯೂಸ್ ಕಾಣುತ್ತೆ ಅಂತ ಎಲ್ಲರೂ ಹೋಗಿದ್ರು, ಅದಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಸ್ವಲ್ಪ ಮೆಟ್ಲಿದೆ, ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಊಟಿ ಪ್ಲೇಸ್ ಅಂತೂ ಎಲ್ಲವೂ ಚೆನ್ನಾಗಿದೆ. ಯಾರೇ ಒಬ್ಬರು ಕೂಡ ಬಂದವರೆಲ್ಲ ಟ್ರಿಪ್ಪಿಗೆ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಅದು ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಅಲ್ವಾ. ಬಟ್ ವಿಡಿಯೋ ಮಾಡೋದಕ್ಕೆ ಹೆವಿ ಜನ ಇದ್ದರೆ ಮಧ್ಯ ಮಧ್ಯ ಅಡ್ಡ ಅಡ್ಡ ಬರ್ತಿರ್ತಾರೆ. ಫೋಟೋ ತೆಕ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮೇಲೆ ಹೋಗಬೇಕು. ನಾನು ಮೇಲೆ ಬಂದು ಸ್ವಲ್ಪ ನೋಡಿದೆ, ಕೆಳಗಡೆನೂ ಅಷ್ಟೇ ಕಾಣಿಸುತ್ತೆ, ಮೇಲ್ಗಡೆನೂ ಅಷ್ಟೇ ಕಾಣಿಸುತ್ತೆ. ಏನು ಮೇಲ್ಗಡೆ ಏನು ಸ್ಪೆಷಲ್ಲಾಗಿ ಏನೂ ಇರಲಿಲ್ಲ. ಆದರೆ ಕೆಳಗಡೆ ಇರೋಂಥ ಜನನ ನಾವು ನಿಂತ್ಕೊಂಡು ಮೇಲ್ಗಡೆ ಎಲ್ಲರೂ ಕೂಡ ನೋಡ್ಬೋದು ಆಗಿದೆ. ಈ ದೊಡ್ಡ ಬೆಟ್ಟಕ್ಕೆ ಬಂದರೆ ಗಾಡಿ ಪಾರ್ಕಿಂಗ್ ಕೆಳಗಡೆ ನಿಲ್ಲಿಸಿ ನಾವು ಸುಮಾರು ನಡ್ಕೊಂಡು ಬರಬೇಕು. ಹೇಗಿದೆ ಅಂದರೆ ಹೆವಿ ರಸ್ಸು ನೋಡಿ, ಎಷ್ಟು ಜನ ಇದ್ದಾರಲ್ವಾ. ನಾವುಗಳು 3 ಬೈಕನ್ನ ಪಾರ್ಕ್ ಮಾಡಿ ಹೋಗ್ಬಿಟ್ವಿ. ಬರೋಷ್ಟರಲ್ಲಿ ಏನಾಗಿದೆ ಗೊತ್ತಾ, ನಮ್ಮ ಬೈಕ್ ಸುತ್ತ ಆ ಕಡೆ ಈ ಕಡೆ ಎಲ್ಲ ಕಾರನ್ನ ಮತ್ತು ವ್ಯಾನು ಜೀಪನ್ನ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ನಾವು ಇಲ್ಲಿಂದ ಏನೋ ಬಂದ್ಬಿಟ್ವಿ, ಆದರೆ ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಯಾರ್ದು ಕಾರು ಯಾರ್ದು ಜೀಪು ಅಂತ ಅವರನ್ನ ಹುಡುಕಿ ನಾವು ಬೈಕ್ ತೆಗಿಯೋದಕ್ಕೆ 2 ಅವರ್ ಆಯಿತು. ಎಲ್ಲ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದ್ಯಾರ್ದು ಅಂತ ಕೇಳ್ಕೊಂಡು ಮತ್ತೆ ಅವ್ರನ್ನ ಹುಡುಕಿ ಕರ್ಕೊಂಡು ಬಂದು ಆಮೇಲೆ ನಾವು ಬೈಕ್ ತೊಗೊಂಡ್ವಿ. ಅಷ್ಟು ರಸ್ ಇದೆ. ಬರಬೇಕಾದ್ರೆ ನಮಗೆ ರಸ್ ಇರಲಿಲ್ಲ, ಸ್ವಲ್ಪನೇ. ಆದರೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಬೈಕು ಕೂಡ ನಿಲ್ಸೋಕ್ಕೂ ಪ್ಲೇಸ್ ಇರಲಿಲ್ಲ. ಪಾರ್ಕಿಂಗ್ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ, ಅಷ್ಟು ಜನ ಇದ್ದಾರೆ. ನಾವು ನೆಕ್ಸ್ಟು ಏನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಟೀ ಫ್ಯಾಕ್ಟ್ರಿಗೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡೂ ಒಂದೇ ಇದೆ ನೋಡಿ. ಈ ಥರ ನಾವು ಬೈಕ್ನ ಹಿಂದೆ ಹಾಕಿದ್ವಿ, ಈ ಥರ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದರೆ ನಮಗೆ ಬೈಕ್ ತೆಗಿಯೋದಕ್ಕೆ ತುಂಬಾ ಕಷ್ಟ ಆಯಿತು. ನಾವು ಬೈಕ್ ಹಾಕಿದಾಗ ಈ ಥರ ಏನೂ ಇರಲಿಲ್ಲ ನೋಡಿ. ಈ ವ್ಯಾನ್ಗಳಿದೆಯಲ್ಲ, ಅದ್ರ ಹಿಂದೆ ಬೈಕ್ಗಳಿವೆ. ಹಾಕಬೇಕಾದ್ರೆ ಏನೂ ಇರಲಿಲ್ಲ, ಆದರೆ ನಾವು ಬರಬೇಕಾದ್ರೆ ಎಲ್ಲ ಬೈಕಿಂದ ವ್ಯಾನನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಬೈಕ್ ತೆಗಿಯೋದಕ್ಕೆ ಆಗ್ತಿಲ್ಲ. ನಾವು ಏನು ಮಾಡಿದ್ವಿ ಗೊತ್ತಾ, ಎಲ್ಲಿ ವಿಡಿಯೋ ಮಾಡೋದಕ್ಕೆ ಅಂತ ನಾನು ಹೋಗಲಿಲ್ಲ, ನನ್ನ ಫ್ರೆಂಡ್ ಹೋದ್ಲು. ಅವಳ ಮೊಬೈಲಲ್ಲಿ ವಿಡಿಯೋ ಮಾಡಿಕೊಂಡು ನನ್ನ ಮೊಬೈಲನ್ನ ಹಂಗೆ ಪರ್ಸಲ್ಲಿ ಇಟ್ಕೊಂಡು ಹೋಗಿದ್ದಾಳೆ. ಈ ಮಧ್ಯ ನನ್ನ ಮೊಬೈಲ್ ಬಿದ್ದೋಗಿದೆ. ಈ ಮೊಬೈಲ್ ಅಂತೂ ಹುಡಿಕೊಂಡು ಮತ್ತೆ ಅಲ್ಲೇ ಅರ್ಧ ಗಂಟೆ ನಿಂತ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ಅದು ನನ್ನ ಮೊಬೈಲೇ ಬಿದ್ದೋಗಿರೋದು. ನಂದು ಹೊಸ ಮೊಬೈಲೇ. ನಾನು ತಗೊಂಡು ಮೊಬೈಲ್ ಇಲ್ಲ ಅಂದರೂ ಒಂದು 30 ಡೇಸ್ ಆಯ್ತೇನೋ. ಅಷ್ಟು ಬೇಗ ಮೊಬೈಲ್ ಕಳ್ದೋಯ್ತಲ್ಲ ಅನ್ನೋ ಥರ. ನಾನು ಹೋಗಿರಲಿಲ್ಲ. ನಾನು ಏನು ಹುಡುಕ್ತಿದ್ದಾಳೆ ಅಂತ ಹೇಳ್ತಿದ್ದೀನಿ. ಈ ಟೀ ಎಸ್ಟೇಟಲ್ಲಿ ನನ್ನ ಮೊಬೈಲ್ ಬಿದ್ದೋಗಿದೆ, ಹಾಗಾಗಿ ಹುಡುಕ್ತಿದ್ದಾಳೆ. ಮೊಬೈಲ್ ಹೋದರೆ 50,000 ಹೋಯ್ತು. ಹೊಸ ಮೊಬೈಲು ಈಗ ತಾನೇ ತೊಗೊಂಡಿದ್ದೀನಿ ಅಲ್ವಾ. ನಾವೇನೇ ಒಂದು ವಸ್ತುನಾದ್ರೂ ತುಂಬ ಜೋಪಾನವಾಗಿ ಇಟ್ಕೋಬೇಕು ನೋಡಿ. ಆ ಆಂಟಿ ಟೀ ಕೀಳ್ತಿದ್ದಾರೆ. ಆ ಆಂಟಿ ಮೊಬೈಲ್ ಏನು ಕಳ್ದೋಗಿದೆ ಅಂತ ಕೇಳಿದ್ರು. ನಾವು ಅಯ್ಯೋ ಒಂದು ಮೊಬೈಲ್ ಕಳ್ದೋಗಿದ್ದೆ ಅಂತ ಹೇಳಿದ್ವಿ. ಎಷ್ಟು ಮೊಬೈಲು ಅಂತ ಹೇಳಿದ್ರು. 18,000 ಅಂದಿದ್ದಕ್ಕೆ 18,000ನಾ ಅಂತ. ನಂದು ಗೂಗಲ್ ಪಿಕ್ಸೆಲ್ ಮೊಬೈಲು 48,000. ನನಗಂತೂ ತುಂಬಾ ಭಯ ಆಯಿತು. ಕೊನೆಗೂ ನನ್ನ ಮೊಬೈಲ್ ಸಿಕ್ತು. ನನ್ನ ಮೊಬೈಲ್ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಬೇಜಾರು ಆಗ್ತಿತ್ತು. ಹೊಸ ಮೊಬೈಲ್ ಅಲ್ವಾ, ಹಾಗಾಗಿ. ನಾವು ನೆಕ್ಸ್ಟು ಟೀ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಟೀ ಫ್ಯಾಕ್ಟ್ರಿಲಿ ಹೇಗಿರುತ್ತೆ ನೋಡೋಣ ಅಂತ. ನಾನೇನು ಊಟಿಗೆ ಇದೇ ಫಸ್ಟ್ ಟೈಮ್ ಏನು ಬಂದಿಲ್ಲ. ನಾನು ಆವಾಗಲೇ 1-2 ಸಲ ಊಟಿಗೆ ಬಂದಿದ್ದೀನಿ, ಆದರೆ ಇವ್ರ ಜೊತೆ ಇವಾಗ ಬಂದೆ ಅಷ್ಟೆ. ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದ್ವಿ ನೋಡಿ. ಇದು ಚಾಕ್ಲೇಟ್ ಫ್ಯಾಕ್ಟ್ರಿ. ಇಲ್ಲಿ
ನಾವು ನಮಗೆ ಒಂದು ಟೈ ಥರ ಕೊಡ್ತಾರೆ ಕೈಗೆ, ನಾವು ಅದನ್ನ ಹಾಕ್ಕೊಂಡೇ ಬರಬೇಕು. ಕಾಫಿ ಆಗಲಿ ಟೀ ಎಸ್ಟೇಟ್ ಟೀ ಫ್ಯಾಕ್ಟ್ರಿಗಾಗಲಿ ಆ ಬ್ಯಾಂಡ್ ಇರಬೇಕು. ಅದನ್ನು ಸ್ಕ್ಯಾನ್ ಮಾಡ್ತಾರೆ. ನಾವೇನಾದರೂ ಶಾಪಿಂಗ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಹೋಗುತ್ತೆ, ಹಾಗಾಗಿ ಅದನ್ನು ಕೊಡ್ತಾರೆ. ನೋಡಿ ಒಳಗಡೆ ಯಾವ ರೀತಿ ಇರುತ್ತೆ ಅಂತ. ಮತ್ತೆ ನಾವು 30 ರುಪೀಸ್ ಕೊಟ್ಟು ಒಳಗಡೆ ಬರಬೇಕು. 30 ರುಪೀಸ್ ಏನಕ್ಕೆ ಅಂದರೆ ಒಂದು ಕಾಫಿ ಕೊಡ್ತಾರೆ. ಒಂದು ಕಡೆ 30 ರುಪೀಸು, ಒಂದು ಕಡೆ ಏನೂ ಇಲ್ಲ. ಚಾಕ್ಲೇಟ್ ಫ್ಯಾಕ್ಟ್ರಿಗೆ 30 ರುಪೀಸ್ ಕೊಡಬೇಕು, ಟೀ ಫ್ಯಾಕ್ಟ್ರಿಗೆ 10 ರುಪೀಸ್ ಕೊಟ್ವಿ ಅಷ್ಟೆ. ಚಾಕ್ಲೇಟ್ ಅಂತ ನಾವೇನು ತಗೊಂಡಿಲ್ಲ. ನೆಕ್ಸ್ಟು ಚಾಕ್ಲೇಟ್ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಪಕ್ಕನೇ ಅಲ್ವಾ ಟೀ ಫ್ಯಾಕ್ಟ್ರಿಗೆ ಬಂದ್ವಿ. ಟೀ ಫ್ಯಾಕ್ಟ್ರಿಲಿ 10 ರುಪೀಸ್ ಕೊಡ್ತಾರೆ, ಟೇಸ್ಟ್ ನೋಡೋದಕ್ಕೆ ಅಂತ ಒಂದು ಟೀ ಕೊಡ್ತಾರೆ. ಟೀ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಫುಲ್ಲು ನೀರು ಹಾಕಿ ಕೊಟ್ಟಿದ್ರು. ಹಾಗಾಗಿ ನಾನು ಟೀ ಕುಡಿಲಿಲ್ಲ, ಹಂಗೆ ಇಸ್ಕೊಂಡು ಹಾಗೆ ಇಟ್ಬಿಟ್ಟೆ. ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಲೂ ಅಷ್ಟೇ 30 ರುಪೀಸ್ ಕೊಟ್ಟರೆ ಟೇಸ್ಟ್ ನೋಡೋದಕ್ಕೆ ಚಾಕ್ಲೇಟ್ ಕೊಡ್ತಾರೆ, ಅದು ಸ್ವಲ್ಪನೇ ಕೊಡ್ತಾರೆ, ಒಂದೇ ಪೀಸ್ ಕೊಡ್ತಾರೆ ಅಷ್ಟೇ. ಅದೇ 30 ರುಪೀಸ್ ಕೊಟ್ಟರೆ ನಾವು ಹೊರಗಡೆನೂ ಚಾಕ್ಲೇಟ್ ತೊಗೋಬೋದು. ಈ ಊಟಿ ಚಾಕ್ಲೇಟು ಟೇಸ್ಟು ನನಗೇನು ಇಷ್ಟ ಆಗಿಲ್ಲಪ್ಪ. ನಾನು ಲಾಸ್ಟ್ ಟೈಮು ಚಾಕ್ಲೇಟ್ ತೊಗೊಂಡೋಗಿದ್ದು ನಾನು ಸ್ವಲ್ಪನೂ ತಿನ್ನಲಿಲ್ಲ. ಬಟ್ ಇವಾಗಲೂ ಸ್ವಲ್ಪ ತೊಗೋತೀನಿ, ಜಾಸ್ತಿ ಅಂತೂ ತೊಗೊಳಲ್ಲ. ಲಾಸ್ಟ್ ಟೈಮು ತುಂಬಾ ತೊಗೊಬಿಟ್ಟಿದೆ. ನೋಡಿ ಇದು ಟೀ ಪೌಡರ್ ಹೇಗೆ ಬರ್ತಿದೆ ಅಂತ. ಇದೆಲ್ಲ ಪ್ರೊಸೆಸಿಂಗ್ ನಡೀತಾ ಇದೆ. ಒಳಗಡೆ ಟೀ ಫ್ಯಾಕ್ಟ್ರಿ ಕೂಡ ವಿಸಿಟ್ ಮಾಡ್ಬೋದು. ಕೆಲವೊಬ್ಬರಿಗೆ ಗೈಡ್ ಬೇಕು ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಇದು ಹೇಗೆ ಅಂತ. ನಮಗೇನು ಅದನ್ನು ಕೇಳೋಷ್ಟು ಟೈಮ್ ಇರಲಿಲ್ಲ, ನಮಗೆ ಬೇರೆ ಕಡೆ ಎಲ್ಲ ಹೋಗ್ಬೇಕಲ್ವ. ನೋಡಿ ಅವರೇ ಗೈಡ್ ಮಾಡ್ತಿದ್ರು, ನಾವು ಹಂಗೆ ಹೋಗಿ ನೋಡಿಕೊಂಡು ಜೊತೆಗೆ ವಿಡಿಯೋ ಮಾಡಿಕೊಂಡು ಬಂದ್ವಿ. ಇಲ್ಲೇನು ಟೀ ಸೊಪ್ಪೇನು ಕಡಿಮೆ ಅಂತ ಅಂದ್ಕೋಬೇಡಿ, ಹೊರಗಡೆನೇ ಬೆಟರ್ ಇದೆ. ಫುಲ್ಲು ಕಾಸ್ಟ್ಲಿ ಇದೆ. ಏನು ಇಷ್ಟೊಂದು ಕಾಸ್ಟ್ಲಿ ಇದೆ, ಹೊರಗಡೆ ಕಮ್ಮಿ ಇದೆಯಲ್ಲ ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಹೊರಗಡೆ ಎಲ್ಲ ಲೋಕಲ್ಲು, ಇಲ್ಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಾವು ಒರಿಜಿನಲ್ ಟೀ ಸೊಪ್ಪು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಫುಲ್ಲು ಕಾಸ್ಟ್ಲಿ ಇದೆ ಟೀ ಸೊಪ್ಪು. ನಾನು ಟೀ ಸೊಪ್ಪು ಅಂತೂ ತೊಗೊಂಡಿಲ್ಲ, ಆದರೆ ಲಾಸ್ಟ್ ಟೈಮ್ ಬಂದಾಗ ಒಂದು ಮಸಾಲೆ ಟೀ ಸೊಪ್ಪು ಅಂತ ತೊಗೊಂಡಿದ್ದೆ. ಅದ್ರ ಟೇಸ್ಟೇ ನಮಗಿಷ್ಟ ಆಗಿಲ್ಲ. ಇಲ್ಲಿ ಟೇಸ್ಟೇ ಬೇರೆ, ನಮ್ಮ ಕಡೆ ಟೇಸ್ಟೇ ಬೇರೆ. ಹಾಗಾಗಿ ನಾನು ಆ ಟೀ ಸೊಪ್ಪು ಕೂಡ ಯೂಸ್ ಮಾಡಿರಲಿಲ್ಲ. ಹಾಗಾಗಿ ನಾನು ಇವಾಗ ಟೀ ಸೊಪ್ಪನ್ನ ತಗೊಳ್ಳಿಲ್ಲ. ಮತ್ತು ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ, ಇಲ್ಲಿ ನಾವು ಚಾಕ್ಲೇಟ್ ತೊಗೊಂಡಿಲ್ಲ. ಅಲ್ಲಿ ಹೊರಗಡೆ ಹೋಗೋಣ ಚಾಕ್ಲೇಟು ಹೇಗಿರುತ್ತೆ ಅಂತೇಳಿ ಪ್ಯಾಕಿಂಗ್ ಮಾಡ್ತಿದ್ರಲ್ಲ, ಅಲ್ಲಿ ಹೋಗೋಣ ಅಂತೇಳಿ ಅಲ್ಲಿ ಹೋಗ್ತಿದ್ದೀವಿ. ಟೀ ಕುಡಿದು ಟೀ ಗ್ಲಾಸನ್ನು ಅಲ್ಲಿ ಹಾಕಿ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಅಂತ ಹೇಳಿದ್ರೆ ನಾವು ಚಾಕ್ಲೇಟು ನೋಡೋಣ ಅಂತೇಳಿ ಚಾಕ್ಲೇಟ್ ತೊಗೊಳಕ್ಕೆ ಬಂದ್ವಿ. ಇಲ್ಲಿ ಚಾಕ್ಲೇಟು ತುಂಬಾ ಚೆನ್ನಾಗಿದೆ. ಇಲ್ಲಿ ನಮಗೆ ಯಾವ ಫ್ಲೇವರ್ ಚಾಕ್ಲೇಟ್ ಬೇಕು ಆ ಫ್ಲೇವರ್ ಸಿಗುತ್ತೆ. ನಾನು ಇಲ್ಲಿ ಒಂದು 3 ಫ್ಲೇವರ್ ಚಾಕ್ಲೇಟ್ ತೊಗೊಂಡೆ. ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ಅಂದರೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಎಲ್ಲ ಇದೆ. ಈ ಚಾಕ್ಲೇಟು ಏನು ಕಡಿಮೆ ಇಲ್ಲ, ಕಾಸ್ಟ್ಲಿನೇ ಇದೆ. ಚಾಕ್ಲೇಟು 50 ಗ್ರಾಮು 300 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, ನಾವು ಯಾವ ಥರ ತೊಗೋತೀವಿ ಆ ಥರ ಎಲ್ಲ ಇದೆ. ಬಟ್ 100 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. 100 ಗ್ರಾಮು 200, 250, 300 ಆ ಥರ ಎಲ್ಲ ಇಲ್ಲಿ ಚಾಕ್ಲೇಟ್ ಇದೆ. ನಾವು ಯಾವ ಫ್ಲೇವರ್ ತೊಗೋತೀವಿ ಆ ಥರ. ಈ ಕಲ್ಲರ್ಸ್ ಹಾಕಿರೋ ಚಾಕ್ಲೇಟ್ ಅಂತೂ ತಿನ್ನಲೇಬಾರ್ದಪ್ಪ, ಕೆಮಿಕಲ್ಲೇ ಕಲ್ಲರ್ ಅಲ್ವಾ. ಹಾಗಾಗಿ ಇಲ್ಲಿ ಎಲ್ಲ ಥರ ಚಾಕ್ಲೇಟು ಇತ್ತು. ನಾನು ಒಂದು 3 ಫ್ಲೇವರ್ ಚಾಕ್ಲೇಟನ್ನು ತಗೊಂಡು ಇವಾಗ ನಾವು ಹೋಗ್ತೀವಿ. ಜೊತೆಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಸಲ ಹೇಳ್ತೀನಿ, ಬಟ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ನಿಮ್ಗಿಷ್ಟ ಆಗಬೇಕಲ್ವಾ. ಜೊತೆಗೆ ಊಟಿಗೆ ಬಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತೂ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ, ನೋಡ್ಕೊಂಡು ಬನ್ನಿ. ಬರೋದೇ ಉಂಟಂತೆ ದೊಡ್ಡ ಬೆಟ್ಟಕ್ಕೆ ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿ ನಿಯರ್ ಹತ್ರನೇ ಸಿಗುತ್ತೆ. ದೊಡ್ಡ ಬೆಟ್ಟಕ್ಕೆ ಸ್ವಲ್ಪ ನಾವು ಊಟಿಯಿಂದ ಸ್ವಲ್ಪ ದೂರನೇ ಹೋಗಬೇಕು, ಹಾಗಾಗಿ ಸಿಗುತ್ತೆ. ಸ್ವಲ್ಪ ಇದು ಹತ್ರನೇ ಸಿಗುತ್ತೆ. ನಾವು ಬಂದು ಮತ್ತು ಅದನ್ನು ಪ್ಯಾಕಿಂಗ್ ಮಾಡಿಸ್ಕೊಂಡು
ಇವಾಗ ನಾವು ಹೊರಗಡೆ ಹೋಗ್ತಿದ್ವಿ. ಜೊತೆಗೆ ನಾವು ಊಟ ಕೂಡ ತಿಂಡಿ ಕೂಡ ತಿಂದಿರಲಿಲ್ಲ. ನಾವು ಇಲ್ಲೇ ತಿಂಡಿನ ತಿಂದ್ವಿ. ಅಂದರೆ ನಾನ್ ವೆಜ್ಜೇ ನಾವು ತಿಂದಿದ್ದು. ಪಲಾವ್, ಚಿಕನ್ ಪಲಾವ್ ತಿಂದ್ಕೊಂಡು ಹೋಗ್ತಿದ್ದೀವಿ. ಪ್ರತಿಯೊಂದು ಅಷ್ಟೇ, ನಾವೇನೇ ತಗೊಂಡ್ಲಿ ನಮ್ಮ ಕೈಯಲ್ಲಿ ಟ್ಯಾಗ್ ಇರುತ್ತಲ್ಲ, ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಅವ್ರು ಹೇಳಿದ್ರು ಇದನ್ನ ಹಾಕ್ಕೊಂಡ್ರೆ ಡಿಸ್ಕೌಂಟ್ ಹೋಗುತ್ತೆ ಅಂತ. ಅದೆಲ್ಲ ಸುಳ್ಳು. ಅದು ಅವ್ರಿಗೇನೋ ಯೂಸ್ ಆಗುತ್ತೆ ಅನಿಸುತ್ತೆ. ಇಲ್ಲಿಗೆ ಬಂದವ್ರು ಎಷ್ಟು ಶಾಪಿಂಗ್ ಮಾಡಿದ್ರು ಅಂತ ಅವ್ರಿಗೆ ಕೌಂಟ್ ಆಗ್ಬೋದೇನೋ ಏನೋ. ಅಲ್ಲಿ ಏನು MRP ಅಮೌಂಟ್ ಇತ್ತು ಚಾಕ್ಲೇಟುದು ಅಷ್ಟೇ ತಗೊಂಡ್ರು. ಸ್ವಲ್ಪನೂ ಕೂಡ ಡಿಸ್ಕೌಂಟ್ ಹೋಗಿಲ್ಲ. ಮತ್ತೆ ಇಲ್ಲಿ ಎಲ್ಲವೂ ಸಿಗುತ್ತೆ. ಚಾಕ್ಲೇಟೇ ಅಂತ ಏನಲ್ಲ, ವಿಟಮಿನ್ ಸಿ ಸಿರಮು, ಚಂದನ ಪೌಡ್ರು, ಜೊತೆಗೆ ರೋಸ್ ವಾಟರು, ಮತ್ತು ಅಲೋವೆರಾ ಜೆಲ್ಲು. ಊಟಿಯಲ್ಲಿ ಗೊತ್ತೇ ಇದೆಯಲ್ಲ, ಪ್ರತಿಯೊಂದು ಸಿಕ್ಕುತ್ತೆ. ಚಕ್ಕೆ ಲವಂಗ ಮತ್ತು ಶ್ರೀಗಂಧ ಆಯಲು ಪ್ರತಿಯೊಂದು ಕೂಡ ಸಿಗುತ್ತೆ. ಕುಂಕುಮಾದಿ ತೈಲಂ ಎಲ್ಲವೂ ಕೂಡ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಶಾಪಿಂಗ್ ಮಾಡಿದ್ದೆ. ಆದರೆ ನಾನು ಇವಾಗ ಏನೂ ಶಾಪಿಂಗ್ ಮಾಡಲ್ಲ, ನನಗೇನು ಬೇಡ. ನಾನು ಜಸ್ಟ್ ಚಾಕ್ಲೇಟ್ ಮಾತ್ರ ತೊಗೊಂಡೆ ಅಷ್ಟೇ. ಊಟಿಗಂತೂ ಯಾವುದೇ ಕಾರಣಕ್ಕೂ ಜನವರಿ ಮತ್ತು ಡಿಸೆಂಬರ್ ಎಂಡಲ್ಲಿ ಮಾತ್ರ ಬರಬೇಡಿ. ಈ ಟೈಮಲ್ಲೇ ನನಗೆ ಆಗ್ತಿಲ್ಲ. ಎಷ್ಟು